ನನಗೆ ಅರ್ಜೆಂಟಾಗಿ 500 ರೂಪಾಯಿ ಬೇಕಿತ್ತು. ಇವಾಗ ಮಾಡ್ತೀಯಾ? ಇಲ್ಲೋ ಇನ್ನು ಯಾರಿಲ್ಲ. ಆನಂದ್ ಅವರೆಲ್ಲ ಇದಕ್ಕೂ ನೋಡ್ತಿದ್ರು ಯಾರು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಇದ್ರಾಗ ಹೊಂಟಿ ಏನದ ಹೆಸರು? ಕುಡುಕ ಅಂತ. ಅಲ್ಲೋ ಇಲ್ಲಿ ಹೊರಗಡೆ ಬಂದ ಒಂದ್ 500 ರೂಪಾಯಿ ಅರ್ಜೆಂಟ್ ಇದು ಹಾಕ್ತೀಯಾ? ಫೋನ್ ಪೇ. ಎಲ್ಲಿ ಐತೆ 500 ರೂಪಾಯಿ? ಇಲ್ಲೋ ಮರ 500 ರೂಪಾಯಿ ಇಲ್ಲ ಅವ್ರದೇ ಇದೆಲ್ಲ ಮಾಡಿ ಪುಣ್ಯ ಮಾಡಿ. ಏನ್ ಬ್ರೋ ಕೇಳಿದ ತಕ್ಷಣ ಏನು ಎಂತಂತ ಕೇಳಿಲ್ಲಂಗೆ ಹಾಕ್ಬಿಟ್ರಲ್ಲ. ಅಷ್ಟೊಂದು ಕ್ಲೋಸಾ? ಎಲ್ಲರಿಗೂ ನಮಸ್ಕಾರ. ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ನಾನು ಇವತ್ತಿಂದ ಒಂದು ಹೊಸ ಕಂಟೆಂಟ್ ಮಾಡಬೇಕಂತ ಅನ್ಕೊಂತ ಇದ್ದೀನಿ. 5K ಆದಮೇಲೆ ಮಾಡಬೇಕಂತ ಇದ್ದೆ. ಸೊ ಇವತ್ತು ನಂದು ಚಾನಲ್ಗೆ 5000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಏನಪ್ಪ ಕಂಟೆಂಟ್ ಅಂತಂದರೆ, ಪಬ್ಲಿಕಲ್ಲಿ ಹೋಗಿ ಕೆಲವು ಕ್ವಶನ್ಸ್ ಕೇಳೋದು, ಅವರು ಒಪಿನಿಯನ್ ಕೇಳೋದು. ಅದಕ್ಕೆ ನಾನು ಈಗ 4 ಚೀಟಿ ಬರೆದಿಟ್ಟಿದ್ದೀನಿ. ಆ 4 ಚೀಟಿಗೆ ಒಂದನ್ನ ಪಿಕ್ ಮಾಡಿಸ್ತೀನಿ. ಆ ಕ್ವಶನ್ನ ಇವಾಗ ನಾನು ಪಬ್ಲಿಕಲ್ಲಿ ಹೋಗಿ ಕೇಳ್ತೀನಿ, ಅವ್ರ ಒಪಿನಿಯನ್ ಕೇಳ್ತೀನಿ. ಸೊ ಆ ಚೀಟಿನ ನಮ್ಮ ಕಾರ್ತಿಕನ ಕೈಯಲ್ಲೇ ಎತ್ತಿಸ್ತೀನಿ. ಯಾಕಂದರೆ ನಂದು ಎಷ್ಟೋ ಜಿಮ್ ವೀಡಿಯೋಸ್ನೆಲ್ಲ ಅವನೇ ಎಲ್ಲ ಮಾಡೋದು, ಮತ್ತು ಏನದು ಎಡಿಟಿಂಗ್ ಸಹ ಎಷ್ಟೊಂದು ಸತಿ ಅವನೇ ಮಾಡಿಕೊಟ್ಟಿದ್ದಾನೆ. ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ಎಷ್ಟೋ ವೀಡಿಯೋಸ್, ಮ್ಯಾಕ್ಸಿಮಮ್ ರೀಲ್ಸ್ ಎಲ್ಲ ಅವನೇ ಮಾಡಿಕೊಡೋದಂತ, ಜಿಮ್ ವೀಡಿಯೋಸ್ ಎಲ್ಲ. ಬೇರೆ ಯೂಟ್ಯೂಬ್ ವೀಡಿಯೋಸಲ್ಲಿ ನಾನೇ ಎಡಿಟ್ ಮಾಡೋದು. ಸೊ ಹಾಗಾಗಿ ಅವನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ದಂಗೆ ಆಗುತ್ತೆ. ಹಾಗೆ ಈ ಕಂಟೆಂಟ್ಗೆ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ದಂಗೆ ಆಗುತ್ತೆ. 4 ಚೀಟಿ ಬರೆದಾಕಿದ್ದೀನಿ. ಸೊ ಇದರಲ್ಲಿ 4 ಚೀಟಿ ಇದೆ. 4ರಲ್ಲಿ ಒಂದು ಯಾವುದಾದ್ರೂ ಎತ್ತಿಸ್ತೀನಿ. ಅದರಲ್ಲಿ ಏನು ಬರುತ್ತೋ ಆ ಕ್ವಶನ್ನ ಇವತ್ತು ನಾವು ಕೇಳೋದು. ಬಾರೋ ಕಾರ್ತಿಕ. ತಗೊಂಬ. ಸೊ ಇವತ್ತಿನ ಕ್ವಶನ್ ಬಂದು, ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ 500,000 ರೂಪಾಯಿ ಹಾಕ್ಸ್ಕೋಬೇಕು. ಇದೇ ನಮ್ಮ ಇವತ್ತಿನ ಟಾಸ್ಕ್. ಬನ್ನಿ ಹೋಗೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹುಡುಗಿರ ಇದ್ದಾರಲ್ಲ, ಹುಡುಗರ ಕಣ ಅಲ್ಲಿ ಹೆಲ್ಕೆ ರೋಡಿಗೆ ಹೋಗಿ ಬರ್ರಿ. ಬನ್ನಿ ಹಂಗೆ ನಡಕ. ನಿಮ್ಮ ಹೆಸರು? ಸಿಂಚನ. ನಿಮ್ಮ ಹೆಸರು? ತಸ್ಮಿಯಾ. ಕಟ್ಸಿ ಒಂದು ಟಾಸ್ಕ್ ಕೊಡ್ತೀನಿ, ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು, ಆಯ್ತಾ? ಹಾಂ, ಏನಪ್ಪ ಟಾಸ್ಕ್ ಅಂದರೆ, ನಿಮಗೆ ಫ್ರೆಂಡ್ಸ್ ಇದ್ದಾರಾ? ಬೆಸ್ಟ್ ಫ್ರೆಂಡ್ಸ್ ಇದ್ದಾರಾ? ನೀವು ಕಾಲ್ ಮಾಡಿ 500,000 ರೂಪಾಯಿ ಅಮೌಂಟ್ ಕೇಳಬೇಕು. ರೀಸನ್ ಏನೂ ಇಲ್ಲ, ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಕೇಳಿ. ಸ್ಪೀಕರ್ ಆನ್ ಮಾಡಿ. ಕೊಡಲ್ಲ. ಟ್ರೈ ಮಾಡಲ್ಲ. ಯಾಕೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡಲ್ಲ? ಕೊಡಲ್ಲ. ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ ಸರ್. ಹಲೋ, ಕಾಯ್ ಕರೋ ಚಿವಾ. ಕನ್ನಡ ಮಾತಾಡಿ. ಕನ್ನಡವೇ ನಮ್ಮಮ್ಮ. ಮಾತಾಡೋಪ. ನನಗೆ ಅರ್ಜೆಂಟಾಗಿ 500 ರೂಪಾಯಿ ಬೇಕಿತ್ತು. ಇವಾಗ ಬೇಕಿತ್ತು. ಮಾಡ್ತೀಯಾ? ಹಾ ಕೇಳು. A few moments later. 3 days later, 3 weeks later, many months later. 10 ನಿಮಿಷ. ಹಾ ಸರಿ. ಸಾಮಾಳ ಓಜಜ್ಜಿ ಕಾಯ್ ಮತ್ತಿ ಗತವಿತ್ ಕುಡಿ ಯೂಟ್ಯೂಬರ್ ಆಗ್ಲೇನ ಹಿಂಗ್ ಫೋನ್ ಆಟಕ್ಕಿದೆ. ನೋಡಿ, ಕೇಳಕ್ಕಿಂತ ಮುಂಚೆನೆ ಕಳ್ಸಲ್ಲ ಹಾಕಲ್ಲ ಅಂತಂದ್ರಿ. ಪಾಪ ಗರ್ಲ್ಸ್ ಸಿಗಂದಿದ್ದು. ಗರ್ಲ್ಸ್ ನಾನು ಹೇಳ್ತೀನಿ, ಈಗ 2 ಆಪ್ಷನ್, ಬಾಯರ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು ಅಂತಂದೆ ಅಲ್ವಾ? ಹುಡುಗ ಆಗ್ತೀನಿ ಅಂದ್ರೆ ಜಸ್ಟ್ ಫ್ರೆಂಡ್. ನಿಮ್ಗೆ ಯಾಕೆ ಬೇಕದು? ಅಂದ್ರೆ ಚಿಕ್ಕ ಏನಂತಾರೆ ಖುಷಿ, ನಾನು ನಿಮ್ಮ ಫ್ರೆಂಡ್ ಆಗ್ತೀನಿ ಇದಕ್ಕೆ.
ಹಲೋ ಹಲೋ ಅಳೆ ಅಳೆ ಒಂದ್ ಅರ್ಜೆಂಟ್ ಐತೆ, ಒಂದ್ 500 ರೂಪಾಯಿ ದುಡ್ಡು ಹಾಕ್ಲಿ ಜಲ್ದಿ ಹೇಳ್ತಾರೆ. ಅಳೆ 16 ಹಾಕಳಿ, ಎಷ್ಟೈತೆ ಅಷ್ಟು ಅರ್ಜೆಂಟ್ ಖರ್ಚು ಬೇಕು. ಕ್ಯಾಶ್ ಐತಾ? ಯಾರು ಕೂಡ ಮಾಡ್ಸಡಿ ಸ್ವಲ್ಪ ಅರ್ಜೆಂಟ್ ಐತಿ. ಇಲ್ಲಿಗೆ ಬಂದ್ ಕೊಡ್ತೀಯಾ? ನಾನು ಇಲ್ಲಿ ಮಳ್ಳಿ ಕಡೆ ಹೋಗ್ಯಾನ, ನೀನೇ ಬಂದ್ರಿ ಇಲ್ಲಿ ಅಲ್ಲಡಿ ಆತಡಿ ಕೊಡ ಜಲ್ದಿ ಫೋನ್ ಪೇ ಮಾಡ್ಸೋ ಜಲ್ದಿ ಅರ್ಜೆಂಟ್. ಅಲ್ಲಡಿ ಅಲ್ಲಿ ಬರಕ್ ಆಗಲ್ಲಡಿ, ಜಲ್ದಿ ಆದಷ್ಟು ಜಲ್ದಿ ಬಾಳಿ. ನೋಡಡಿ ಹಂಗ ಮಾಡ್ಬೇಡ, ನನ್ಗೋಸ್ಕರ ಬಾ. ಮಾವು ಪ್ರೀತಿ ಕಮ್ಮಿ ಆಗತ್ತೆ ಬಾಳಿ. ಬಂದು ಬೆಣ್ಣೆ ಪಡ್ತೀನಿ ಅಂತ ಹಂಗ. ಫೋನ್ ಪೇ ಮಾಡ್ತೀಯಾ? ಅದೇ ಮಾಡ್ತೀಯ ಮಾಡ್ತೀಯಾ? ಇಲ್ಲೋ ಯಾರಿಲ್ಲ, ಆನಂದ್ ಅವರೆಲ್ಲ ಇದಕ್ಕೂ ಮಾಡ್ಸಲಿ 200 ರೂಪಾಯಿ ಜಲ್ದಿ ಮಾಡ್ಸಲಿ. 500 ರೂಪಾಯಿನ ಯಾರು ಕೊಟ್ಟಾರ? ಮಾಡ್ಸಲಿ ಒಂದ್ 500 ರೂಪಾಯಿ. ಜಲ್ದಿ ಮಾಡ್ಸ್ ಕಾಯಕತ್ತಿರ್ತಾನೆ ಇಲ್ಲ ನಾನು. ನೀ ಗಂಟ ಹುಡುಗರು ಇದೇ ಸಮಸ್ಯೆ ನೋಡಿ. ಅಯ್ಯೋ ಹೊಟ್ಟೆ ಫುಲ್ ಆಗಿದೆ, ಇನ್ನೊಂದ್ಸತಿ ಬರ್ತೀನಿ. ಆ ಟಾಸ್ಕ್ ನಿಮಗೆ ಕೊಟ್ಟಂಗೆ ನಾನು, ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು. ಏನಪ್ಪ ಟಾಸ್ಕ್ ಅಂದ್ರೆ, ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿ 500 ಇಲ್ಲ 1000 ರೂಪಾಯಿ ದುಡ್ಡು ಹಾಕ್ಸ್ಕೋಬೇಕು. ಈಗ ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಹಲೋ, ಎಲ್ಲಿ? ತುಮಕೂರು. ಅಳಿ ಒಂದ್ ಪ್ರಾಬ್ಲಮ್ ಆಗಿತ್ತು, ಅರ್ಜೆಂಟ್ ಒಂದ್ 500 ರೂಪಾಯಿ ಬೇಕಾಗಿತ್ತು. ಹಾ ನೋಡು ಹೇಳಿ, ಸ್ವಲ್ಪ ಎಮರ್ಜೆನ್ಸಿ ಐತಿ. ಹೇಳು. ಪವನ ಪಕ್ಕದಾಗದಾನ, ಕುಡಿಯಲ್ಲಿ. ಹಲೋ, ಎಲ್ಲದಿಯಾ? ತುಮಕೂರತ್ತದಿಯಾ? ಅಳಿ ಒಂದ್ 500 ರೂಪಾಯಿ ಇದ್ರೆ ಹಾಕಲೆ. ಇದ್ರಾಗ ಹೊಂಟಿ? ಹೌದೇನು? ಸರಿತಾ? ಹಾ ಸರಿ. ಪಾಪ ಅವ್ರದ್ದು ಸ್ಥಿತಿ ಗಂಭೀರ ಆಗಿದೆ ಅಂತ. ಅವನ್ ಲಿಟ್ರಲಿ ಈಗ ಬೆಂಗಳೂರು ಹೋಗ್ತಿದ್ದಾನ. ಏನದ ಹೆಸರು? ಕುಡುಕ ಅಂತ. ಲೇ ಆಕಾಶ, ಎಲ್ಲದಿ? ಮಮ್ಮ 1000 ಅದು ಹಾಕ್ಸಿದೆ, ಅದು ಅಕೌಂಟಿಗೆ. ಹಲೋ, ಅದು ಹಾಕಿಸ್ಕೊಂಡೆ ಅಕೌಂಟಿಗೆ. ಯಾರಿಗೆ? ನನಗೆ ಹಾಕಲಿ 1000. ಯಾರ ತಗೊಂಡೆ? ಅದು ಕ್ಯಾಶ್ ಕೊಟ್ಟಿದ್ದಲ್ಲ ಅದು. ಇಲ್ಲ, ಅವ್ನು ಆಮೇಲೆ ಹಾಕ್ತೀನಿ ಇಸ್ಕೊಂಡ. ಅದಕ್ಕೆ ಯಾಕೆ ನನಗೆ ಹಾಕಿಲ್ಲ? 1000 ಇದ್ರೆ ಬೇಗ ಒಂಚೂರು ಅರ್ಜೆಂಟ್. ಯಾಕೆ? ಎಲ್ಲಿ? ಯಾರಿಗೆ? ಇಲ್ಲಿ ರಾಮಣ್ಕ ಸರ್ಕಲ್ ಆಗಿದ್ದೆ, ಒಂದ್ ಸ್ವಲ್ಪ ಟ್ಯಾಟೋ ಹಾಕ್ಸಕ್ ಬಂದಿದ್ದೆ, ಹಾಕಿಲ್ದೆ. ಯಾರಿಗೂ? ನನಗೆ. ನಾನು ರಾಜಣ್ಣ ಬಂದವಿ, ಹಾಕಿಲ್ ಬೇಗ. ಹೇಳಿಲ್ಲ ಹಾಕಲ್ಲ ಅಂತಂದು. ಗೊತ್ತಿತ್ತು ಕ್ಯಾಶ್ ಅದ ಒಂದು ನೋಡಿ. ನಮ್ ಫ್ರೆಂಡ್ ಯಾರು ನಮ್ಗೆ ಹಾಕ್ತ ಕೇಳ್ತಾರೆ. ಟ್ರೈ ಮಾಡಲ್ಲ? ಟ್ರೈ ಮಾಡ್ಲಾ? ನಿಮ್ ಬೆಸ್ಟ್ ಫ್ರೆಂಡ್ ಯಾರಿಗಾದ್ರೂ ಫೋನ್ ಮಾಡಿ. ವಾವ್, ರಿಂಗ್ ಟೋನ್ ಚೆನ್ನಾಗಿದೆ. ಇಲ್ಲೋ, ಇಲ್ಲಿ ಹೊರಗಡೆ ಬಂದ ಒಂದ್ 500 ರೂಪಾಯಿ ಅರ್ಜೆಂಟ್ ಇದು ಹಾಕ್ತೀಯಾ? ಫೋನ್ ಪೇ.
ಇದು ಆಕ್ಚುಲಿ ಚೆನ್ನಾಗಿರೋ ಫೋನ್ ಪೇ ಇಲ್ಲ ಇಲ್ಲ ಎಲ್ಲಿ ಇತ್ತು ನೀನೇ ನೋಡ್ತಿಯಲ್ಲ ನೋಡ್ ಹಾಕು. ಎಲ್ಲಿ ಬಂದಿದ್ದಿ ಇಲ್ಲ ಹೊರಗಡೆ ಬಂದಿದ್ದೆ, ಅರ್ಜೆಂಟ್ ಇತ್ತು. ಆತ್ ತಗ ಮತ್ ಬೇರೆ ಕೇಳ್ತೀನಿ. ಗುರು ಎಲ್ಲಿದೆ? ಸ್ವಲ್ಪ ಅರ್ಜೆಂಟ್ ಐತೆ, 500 ರೂಪಾಯಿ ಆಗ್ತೀಯ? ಬಂದು ರೂಮಿಗೆ ಬಂದು ಕೊಡ್ತೇನೆ. ಎಲ್ಲಿ ಐತೆ 500 ರೂಪಾಯಿ? ಹಾ ಇಲ್ಲೋ ಮರ 500 ರೂಪಾಯಿ ಸ್ವಲ್ಪ 400 ರೂಪಾಯಿ ಇತ್ತು, ಅಲ್ಲಿ 200 ರೂಪಾಯಿ ಹಾಕಿ ಈಗ ನಿಂತಲ್ಲಿ 200 ರೂಪಾಯಿ ಹಾಕಿ 300 ರೂಪಾಯಿ ಇತ್ತು, 500 ರೂಪಾಯಿ ಕೊಟ್ಟು ಬಂದು ಇನ್ನು 500 ರೂಪಾಯಿ ಅದ. ಏನೋ ಸ್ವಲ್ಪ ಅರ್ಜೆಂಟ್ ಇತ್ತಪ್ಪ. ಅರ್ಜೆಂಟ್ ಇತ್ತು ಬಿಡು, ಮಾವತ್ತಲ್ಲಿ ಕೇಳ್ಬೇಕಿಲ್ಲ ಮತ್ತೆ. ಅಲ್ಲೋ 500 ರೂಪಾಯಿ ನೋಡಿ ಜಲ್ದಿ. ಯಾತಲ್ಲಿ ಸೌಕರ್ಯದಲ್ಲಿ ಆಗ್ತದೆ ಯಾವ್ದಕ್ಕಿಲ್ಲ ಅಂತ ಮಾರಿ, ಅದಕ್ಕೆ ಕೇಳಿದೆ. ಮತ್ತೆ ನಂತರ 200 ರೂಪಾಯಿ ಅದಷ್ಟೇ. ನಾ ಬಂದು ಅಂಗಡಿ ಬಂದ್ ಕೊಡಂತ. 200 ರೂಪಾಯಿ ಆಯ್ತು, ಎಲ್ಲಿಗೆ ಹೋಯ್ತಿ? ನೋಡ 500 ಇದ್ರೆ ಇಲ್ಲಲೇ ನಿಜವಲ್ಲ. ತುಂಬಾ ನೋವಾಗುತ್ತ್ರಿ. ಹಾಕಿದ್ದಾರೆ ಬ್ರೋ ಭಾಳ ಸಾರಿ, ಇಲ್ಲ ಅಂತಲ್ಲ. ಇವಾಗ ನೋಡೋಣ. ನಮ್ಮನೆ ಡೇಟಾ ತಗೊಂಡೆ, ಡೇಟಾ ತಗೊಂಡೆ. ಹಲೋ ಹಲೋ, ಎಲ್ಲಿದೆ ಇಲ್ಲಿ? ಅಲ್ಲ, ಒಂದು 500 ರೂಪಾಯಿ ಕ್ಯಾಶ್ ಬೇಕಾಗಿತ್ತಲ್ಲ, ಫೋನ್ ಪೇ ಬೇಕಾಗಿತ್ತಲ್ಲ. ಹಾಂ, ಎಷ್ಟು? 200 ನೋಡಿ ಐತನ? ಹಾಂ ಹಾಂ ಆಗ್ತಾ ಅಂತ ಇಲ್ಲ, ಹಾಕಿದ್ದಾರೆ ಬ್ರೋ. ಅವ್ರದ್ದು ಲಿಸ್ಟ್ ತೋರಿಸ್ಬಿಡ್ತೀನಿ ತಡಿ. ಪರವಾಗಿಲ್ಲಪ್ಪ, ನಮ್ಮ ಹುಡುಗರಿಗೆ ದುಡ್ಡು ಹಾಕ್ತಾರೆ ಕೇಳಿದಾಗೆಲ್ಲ. ಇಲ್ಲ ಬ್ರದರ್, ಅವಂದೇ ಭಾಳ ಲಿಸ್ಟ್ ಇರೋದಂದ್ರಲ್ಲಿ ಎಲ್ಲ ಅವ್ರದೇ ಇದೆ, ಎಲ್ಲ ದುಡ್ಡು ಹಾಕಿರೋದಿಲ್ಲ. ಬರೀ ಪುಣ್ಯ ಮಾಡಿ. ಹಾವೇರಿ ನಮ್ದು. ಹಾವೇರಿನಾ? ಓಕೆ. ಮತ್ತಿಲ್ಲಿ ಇಲ್ಲಿ ನಾವು ನರ್ಸಿಂಗ್ ಮಾಡ್ತಾ ಇದ್ದೀವಿ. SS ಕಾಲೇಜ್ ಇದೆ, SS ಮೆಡಿಕಲ್ ಕಾಲೇಜ್ ಇದೆ, ನಾವು ನರ್ಸಿಂಗ್ ಮಾಡ್ತಾ ಇದ್ದೀವಿ. ಒಳ್ಳೆ ದೋಸ್ತ ಸಿಕ್ಕಂದ್ ಬಿಡು. ಹಲೋ ಅಮ್ಮ, 500 ಅರ್ಜೆಂಟ್ ಫೋನ್ ಮಾಡ್ತೀಯಾ? ಬಂದು ಕೊಡ್ತೀನಿ. ದಾವಣಗೆರೆ. ಹಾಂ ಹಾಂ, ಏನ್ ಬ್ರೋ? ಹಾಂ ಇದೆ. ಏನ್ ಬ್ರೋ ಕೇಳಿದ ತಕ್ಷಣ ಏನು ಎಂತಂತ ಕೇಳಿಲ್ಲಂಗೆ ಹಾಕ್ಬಿಟ್ರಲ್ಲ. ಅಷ್ಟೊಂದು ಕ್ಲೋಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.